ಮುರುಘಾಶ್ರೀ ವಿರುದ್ಧ ಫೋಕ್ಸೋ ಕೇಸ್ ತೀರ್ಪು ಮೊನ್ನೆ ಪ್ರಕಟ ಆಯ್ತಲ್ಲ. ಎರಡನೇ ಸಂತ್ರಸ್ತೆಯ ಚಾರ್ಜ್ ಶೀಟ್ ನ ಜಡ್ಜ್ಮೆಂಟ್ ಕಾಪಿ ಲಭ್ಯ ಆಗಿದೆ. ಈಗ ಫೋಕ್ಸೋ ಕೇಸ್ ನಲ್ಲಿ ಎ ಮತ್ತು ಬಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ರು. ಫೋಕ್ಸೋ ಪ್ರಕರಣ ಖುಲಾಸೆಗೆ ಏನೆಲ್ಲ ಅಂಶಗಳು ಕಾರಣ ಆಗಿದೆ, ಉಲ್ಲೇಖ ಆಗಿತ್ತು ಅನ್ನುವ ಸ್ಫೋಟಕ ವಿಚಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಗಮನಿಸಬಹುದು. ನೀವು ಅತ್ಯಾಚಾರ ಆಗಿದೆ ಅನ್ನಲಾದಂತಹ ದಿನಗಳಂದು ಶ್ರೀಗಳು ಭಾರತ ದೇಶದಲ್ಲೇ ಇರಲಿಲ್ಲ, ಮುರುಘಾ ಶ್ರೀಗಳು ಅನ್ನುವ ಅಂಶ. ಅತ್ಯಾಚಾರ ನಡೆದಿದೆ ಅನ್ನಲಾದ ದಿನ ಶ್ರೀಗಳು ಇಂಡಿಯಾದಲ್ಲೇ ಇರಲಿಲ್ಲ. 24ನೇ ತಾರೀಕು 7ನೇ ತಿಂಗಳು 2022ನೇ ಇಸ್ವಿ ಎಂದು ಅತ್ಯಾಚಾರ ನಡೆದಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅನ್ನು ಆಧರಿಸಿ ಮುರುಘಾ ಶ್ರೀ ಪರ ವಕೀಲರು ವಾದ ಮಂಡಿಸಿದ್ರು. ಸಂತ್ರಸ್ತೆಯ ಸಾಕ್ಷಿಯ ಕ್ರಾಸ್ ಎಕ್ಸಾಮಿನ್ ಅನ್ನ ವಕೀಲರು ಮಾಡ್ತಾರೆ. ಸಂತ್ರಸ್ತೆಯ ವ್ಯತಿರಿಕ್ತ ಹೇಳಿಕೆ, ಸಂಶಯಾಸ್ಪದ ಸಾಕ್ಷಿಗಳಿಂದ ಕೇಸ್ ಖುಲಾಸೆಯಾಗಿದೆ. ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ನಿಂದ ತೀರ್ಪು ಪ್ರಕಟ ಆಗಿತ್ತು. ನ್ಯಾಯಾಧೀಶರಾದ ಜಿಸಿ ಹಡಪದರಿಂದ ಖುಲಾಸೆಗೊಳಿಸಿ ತೀರ್ಪನ್ನ ಪ್ರಕಟ ಮಾಡಲಾಗಿತ್ತು. ಸೊ ಹಿಂಗೆಲ್ಲ ಆಗಿದೆ ಕರ್ಮಕಾಂಡಗಳು ಅಂತ ಆರೋಪ ಇತ್ತಲ್ಲ, ಅವತ್ತಿನ ಸಮಯದಲ್ಲಿ ಇವರು ದೇಶದಲ್ಲೇ ಇರಲಿಲ್ಲ, ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು ಅಂತ. ಫೋಕ್ಸೋ ಕೇಸ್ ದಾಖಲಾಗಿತ್ತು ಮುರುಘಾ ಶ್ರೀಗಳ ಅಥವಾ ಶರಣರ ವಿರುದ್ಧ. ಅದರಲ್ಲಿ ಒಂದು ಕೇಸ್ ಈಗ ಖುಲಾಸೆಯಾಗಿದೆ. ಅದರ ಪ್ರಮುಖ ಅಂಶಗಳು ಏನು ಅನ್ನುವಂಥದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಅವ್ರು ಕೊಟ್ಟಂತಹ ಅನುಮಾನಾಸ್ಪದ ಸ್ಟೇಟ್ಮೆಂಟ್ಗಳು ಆ್ಯಂಡ್ ಇವತ್ತಿನ ದಿನ ಹಿಂಗಾಗಿತ್ತು ಅಂತ ಡೇಟ್ ಕೊಟ್ಟಿದ್ರಲ್ಲ, ಅವೆಲ್ಲವೂ ಕೂಡ ತಾಳೆ ಮಾಡಿ ನೋಡಿದಾಗ ಹೊಂದಾಣಿಕೆ ಆಗಿಲ್ಲ. ಆ ಸಮಯದಲ್ಲಿ ಇವ್ರು ಇರಲೇ ಇಲ್ಲ, ವಿದೇಶದಲ್ಲಿದ್ದರು. ಅವರ ಏರ್ಬಸ್ ಅಥವಾ ಫ್ಲೈಟ್ನ ಟಿಕೆಟ್ಗಳನ್ನು ಗಮನಿಸಿ ನೀವು, ಹಿಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಒದಗಿಸಿರ್ತಾರೆ. ಆವಾಗ ಖುಲಾಸೆ ಆಗಿದೆ. ಬಟ್ ಮತ್ತೊಂದು ಕೇಸ್ ಇವ್ರ ಮೇಲೆ ತೂಗುಗತ್ತಿ ಅಂತ ನೇತಾಡ್ತಾ ಇದೆ.